ನಾವು ಪದೇ ಪದೇ ಮೂಗು ತೋರಿಸೋ ಕೆಲಸ ಮಾಡೋದಿಲ್ಲ. ನೀವೆಲ್ಲರೂ ಮಾತಾಡಬೇಕು. ಉತ್ತರ ಕರ್ನಾಟಕದ ಭಾಗಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಾವು ಮೊದಲಿಂದ ನಾವು ಎಲ್ಲರೂ ಮಾತಾಡ್ತಿರೋದು. ತಾವು ಅದನ್ನೇ ಮಾತಾಡ್ತೀವಿ. ಆದರೆ ತಾವು ಮಾತಾಡುವಾಗ ವಿರೋಧ ಪಕ್ಷದವ್ರ ಥರ ಮಾತಾಡ್ತೀರಲ್ಲ. ಈಗ ವಿರೋಧ ಪಕ್ಷದವರು ನೀವಾ? ಅದನ್ನ ನೋಡಿ, ನೀವು ಹೇಳಿದ್ರಿ, ನೀವು ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ. ಹಾಗೆ ಮಾಡಿದ್ದಕ್ಕೆ ಹೀಗೆ ಬಂದು ಕೂತಿದ್ದೀವಿ ನಾವು. ಈಗ ನೀವು ಅಲ್ಲೇ ಬಂದು ಕೂತ್ಕೋಬೇಕಾ? ಮತ್ತೆ ಅದಕ್ಕೆ ನಾವು ಹೇಳ್ತಿದ್ದೀವಿ, ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಿ. ನಾವು ಹೇಳ್ತಿರ್ತಕ್ಕಂಥದ್ದು ಸಲಹೆ ಸೂಚನೆಗಳನ್ನು ಕೊಡಬೇಕು. ಇವತ್ತು ಇದಕ್ಕೆ ಬಂದಿರೋದು ಏನಕ್ಕೆ ನಾವು ಬೆಳಗಾವಿಗೆ ಈ ಭಾಗದ ಸಮಸ್ಯೆಗಳನ್ನು ಕೇಳಬೇಕು. ಈಗ ಸುಶೀಲ್ ನಮೋಶಿ ಅವರು ಏನು ಹೇಳಿದ್ರು, ಉತ್ತರ ಕರ್ನಾಟಕ ಅಂತ ಹೇಳಿಬೇಡಿ. ಪ್ರಾಬ್ಲಮ್ ಏನಂತಂದ್ರೆ ಅತಿ ಹಿಂದುಳಿದಿರ್ತಕ್ಕಂಥ ಭಾಗ ಅದು ಕಲ್ಯಾಣ ಕರ್ನಾಟಕ. ಅದರಿಂದಾಗಿ ಈ ಎರಡನ್ನೂ ಸೇರಿಸಿ ನೀವು ಮಾತಾಡಿ, ಕೊನೆಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ನೀವು ಇನ್ನೊಂದು ಕಡೆಗೆ ಆಗ್ಬಿಡೋದು ಬೇಡ ಅಷ್ಟೇ ಹೇಳಿದ್ದವರು. ಅದಾದ ನಂತರ ಈಗ ಕೆಲವು ವಿಷಯಗಳನ್ನು ಹೇಳುವಾಗ ಸರ್ಕಾರಕ್ಕೆ ಏನು ಬೇಕೋ ಅದನ್ನೇನೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತು ಮಾತಾಡಬೇಕಂತಿಲ್ಲ. ಒಂದೊಂದು ಸಾರಿ ಬಿಟ್ಟು ಹೋಗ್ತವೆ. ನೀವು ಅದನ್ನು ಸರಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಈಗ ಉತ್ತರ ಕೊಡಲೇಬೇಕಲ್ಲ. ಉತ್ತರ ಕೊಡುವಾಗ ಇವ್ರು ಯಾರ್ಯಾರು ಬಿಟ್ಬಿಟ್ಟಿರ್ತಾರೋ ಅದನ್ನೆಲ್ಲ ಸೇರಿಸಿ ಉತ್ತರ ಕೊಡಿ, ನಾವು ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ಪದೇ ಮಧ್ಯದಲ್ಲಿ ಮಾತಾಡೋದು ಬೇಡ. ಯಾಕೆಂತಂದು ಒಂದು ಸಮಯ ಅದು ಹಿಂಗಲ್ಲ ಆಗಿದ್ದು, ಅದು ಹಂಗ ಆಮೇಲೆ ಹೇಳಿ ನೀವು, ಅದು ನಾವು ಒಪ್ಪೋಣ, ಪ್ರಶ್ನೆ ಇಲ್ಲ. ಸತ್ಯಗಳನ್ನ ಮರೆಮಾಚಿ ಏನನ್ನೂ ಸದನದಲ್ಲಿ ಮಾತಾಡಬೇಕು ಅಂತೂ ಇಲ್ಲ. ಮಾತಾಡಿದ್ರೆ ಅದನ್ನು ಯಾರೂ ಒಪ್ಪೋದಿಲ್ಲ. ಅದನ್ನು ನಾವು ಯೋಚನೆ ಮಾಡೋಣ. ಬಟ್ ನನಗೆ ಹೇಳ್ತಕ್ಕಂಥದ್ದು, ಯಾರೇ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪದೇ ಮಾತಾಡೋದು ಬೇಡ. ಯಾಕಂದ್ರೆ ಏನು ಅವ್ರ ಫ್ಲೋ ಇರುತ್ತೋ ಇಟ್ ವಿಲ್ ಹೋಗ್ಬಿಡುತ್ತದು. ನೀವು ಮಾತಾಡುವಾಗ ದಯವಿಟ್ಟು ಮಾತಾಡ್ರಿ, ಪದೇ ಡಿಸ್ಟರ್ಬ್ ಮಾಡೋದು ಬೇಡ. ಸುಮಾರು ಜನರು ಮಾಡೋದು, 18 ಜನರು ಮಾತಾಡ್ತಕ್ಕಂಥವ್ರು ಇದ್ದಾರೆ. ನಿಮ್ಮ ಕಡೆಯವರು ಇದ್ದಾರೆ, ಈ ಕಡೆಯವರು ಇದ್ದಾರೆ, ಎಲ್ಲರೂ ಕೂಡ ಮಾತಾಡಿ.